ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮುಂದಿನ ಒಂದು ಪ್ರಶ್ನೆ, ಟಿಇಟಿ ನಲ್ಲಿ ಪ್ರತಿ ಸತಿ ಈ ಒಂದು ಇಂಪ್ಯಾಕ್ಟ್ ಆಫ್ ಕೆಮಿಕಲ್ಸ್ ಆನ್ ದ ಎನ್ವಿರಾನ್ಮೆಂಟ್ ಈ ಟಾಪಿಕ್ ಮೇಲೆ ಪ್ರತಿ ಸತಿ ಎವ್ರಿ ಇಯರ್ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಒಂದು ಪ್ರಮುಖ ರಾಸಾಯನಿಕ ಅಂಶ ಯಾವುದು? ನೀರು, ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ, ನೈಟ್ರೋಜನ್ ಅಂತ ಇದೆ. ಯಾವುದು? ಕಾರ್ಬನ್ ಡೈಆಕ್ಸೈಡ್. ಯಾವ ರಾಸಾಯನಿಕ ಪದಾರ್ಥವು ಹಸಿರುಮನೆ ಪರಿಣಾಮವನ್ನ ಉಂಟು ಮಾಡುತ್ತೆ? ಯಾವುದು? ದಟ್ ಇಸ್ ಮೀಥೇನ್. ಏನು? CH4. ಕೈಗಾರಿಕೆಗಳಿಂದ ಹೊರಬರುವಂತಹ ಸಲ್ಫರ್ ಡೈಆಕ್ಸೈಡ್ ಯಾವ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಅದು ಆಸಿಡ್ ರೈನ್ಗೆ ಕಾರಣ ಆಗುತ್ತೆ. ಓಝೋನ್ ಪದರದ ಸವಕಳಿಗೆ ಕಾರಣವಾಗುವಂತಹ ರಾಸಾಯನಿಕ ಸಂಯುಕ್ತಗಳು ಯಾವ್ಯಾವು? ದಟ್ ಇಸ್ ಕ್ಲೋರೋ ಫ್ಲೂರೋ ಕಾರ್ಬನ್ಸ್. ಜಲಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗುವಂತಹ ರಾಸಾಯನಿಕಗಳು ಯಾವುವು? ಜಲಮಾಲಿನ್ಯಕ್ಕೆ ಕೀಟನಾಶಕಗಳು ಮತ್ತೆ ರಸಗೊಬ್ಬರಗಳು ಕಾರಣ ಆಗ್ತವೆ. ಇನ್ನು ಯೂಟ್ರೋಫಿಕೇಶನ್ ಅಂದ್ರೆ ಏನು? ಯೂಟ್ರೋಫಿಕೇಶನ್ ಅಂತ ಹೇಳಿದ್ರೆ ನೀರಿನಲ್ಲಿ ಸಸ್ಯ ಮತ್ತು ಪಾಚಿಯ ಬೆಳವಣಿಗೆಯನ್ನ ಯೂಟ್ರೋಫಿಕೇಶನ್ ಅಂತ ಹೇಳ್ತಾರೆ. ಜೈವಿಕ ವರ್ಧನೆ ಅಂದ್ರೇನು? ಬಯೋಮ್ಯಾಗ್ನಿಫಿಕೇಶನ್. ಬಯೋಮ್ಯಾಗ್ನಿಫಿಕೇಶನ್ ಅಂತ ಅಂದ್ರೆ ಆಹಾರ ಸರಪಳಿಯಲ್ಲಿ ವಿಷಕಾರಿ ರಾಸಾಯನಿಕಗಳ ಹೆಚ್ಚಳ ಜಾಸ್ತಿ ಆಗೋದು. ಆಹಾರ ಸರಪಳಿಯಲ್ಲಿ ಅಂದ್ರೆ ಫುಡ್ ಚೈನ್ ಅಲ್ಲಿ ಲಾಸ್ಟ್ ಏನಿರುತ್ತೆ ಆ ಒಂದು ಟ್ರಾಪಿಕ್ ಲೆವೆಲ್ ಅಲ್ಲಿ ವಿಷಕಾರಿ ರಾಸಾಯನಿಕಗಳು ಹೆಚ್ಚಾಗುತ್ತೆ. ಓಕೆ. ಇನ್ನು ಪ್ಲಾಸ್ಟಿಕ್ ಯಾವ ರೀತಿಯ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಅದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಇವೆಲ್ಲದಕ್ಕೂ ಕೂಡ ಪ್ಲಾಸ್ಟಿಕ್ ಕಾರಣ ಆಗುತ್ತೆ. ಆಮ್ಲ ಮಳೆಯು ಹೇಗೆ ರೂಪುಗೊಳ್ಳುತ್ತೆ? ಆಮ್ಲ ಮಳೆ ಹೇಗೆ ರೂಪುಗೊಳ್ಳುತ್ತೆ ಅಂದ್ರೆ ಕೈಗಾರಿಕೆಗಳಿಂದ ಬರುವಂತಹ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಆಮ್ಲ ಮಳೆ ಉಂಟಾಗುತ್ತೆ. ಭೂಮಿಯ ಮೇಲೆ ತಾಪಮಾನ ಏರಿಕೆಗೆ ಕಾರಣವಾಗುವಂತಹ ಮುಖ್ಯ ಅನಿಲಗಳು ಯಾವುವು? ದಟ್ ಇಸ್ ಮೀಥೇನ್. ಅಂದ್ರೇನು? CH4 ಮತ್ತೆ CO2. ಓಕೆ. ಏನು? ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ಎರಡು ಅನಿಲಗಳು ಭೂಮಿಯ ಮೇಲೆ ತಾಪಮಾನ ಏರಿಕೆಗೆ ಕಾರಣವಾಗಿದ್ದಾವೆ. ಮೀನ್ಸ್ ಗ್ಲೋಬಲ್ ವಾರ್ಮಿಂಗ್ ಗೆ ಭೂಮಿಯ ಮೇಲೆ ತಾಪಮಾನ ಏರಿಕೆಗೆ ಕಾರಣವಾಗಿರುವಂತಹ ಮುಖ್ಯ ಅನಿಲಗಳು ಬಂದು CO2 ಮತ್ತೆ CH4. ದಟ್ ಇಸ್ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಓಝೋನ್ ಪದರವು ವಾತಾವರಣದ ಯಾವ ಪದರದಲ್ಲಿದೆ? ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಪೇಪರ್ 1 ಮತ್ತೆ ಪೇಪರ್ 2 ಎರಡರಲ್ಲೂ ಕೂಡ ಸಾಕಷ್ಟು ಸತಿ ಪ್ರಶ್ನೆ ಬಂದಿದೆ. ಇದು ಓಝೋನ್ ಪದರ ಏನಿದೆ ಅದು ವಾತಾವರಣದ ಯಾವ ಪದರದಲ್ಲಿ ಇದೆ? ಅದು ವಾತಾವರಣದ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಎಕ್ಸಿಸ್ಟ್ ಇದೆ. ಓಕೆ. ಸ್ಟ್ರಾಟೋಸ್ಪಿಯರ್ ಅಲ್ಲಿ ಈ ಒಂದು ಓಝೋನ್ ಲೇಯರ್ ಪ್ರೆಸೆಂಟ್ ಇರೋದು. ಓಕೆ. ಓಝೋನ್ ಲೇಯರ್ ಯಾವ ಪದರದಲ್ಲಿ ಪ್ರೆಸೆಂಟ್ ಇದೆ? ಸ್ಟ್ರಾಟೋಸ್ಪಿಯರ್ ಅಲ್ಲಿ ಪ್ರೆಸೆಂಟ್ ಇದೆ. ಜೈವಿಕ ವಿಭಜನೆ ಹಂಗಂದ್ರೆ ಏನು? ಬಯೋಡಿಗ್ರಾಡೇಷನ್. ಬಯೋಡಿಗ್ರಾಡೇಷನ್ ಅಂದ್ರೆ ಏನು? ಸೂಕ್ಷ್ಮ ಜೀವಿಗಳ ವಿಭಜನೆಯನ್ನ ಜೈವಿಕ ವಿಭಜನೆ ಅಂತ ಹೇಳಿ ಕರಿತೀವಿ. ಯಾವ ಲೋಹವು ನೀರನ್ನ ಕಲುಷಿತಗೊಳಿಸಿ ಇಟೈ ರೋಗಕ್ಕೆ ಕಾರಣವಾಗುತ್ತೆ? ನೋಡಿ, ಇಟೈ ರೋಗಕ್ಕೆ ಕಾರಣವಾಗುವಂತಹ ಲೋಹ ಬಂದ್ಬಿಟ್ಟು ದಟ್ ಇಸ್ ಕ್ಯಾಡ್ಮಿಯಂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಣ್ಣಿನ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗುವಂತಹ ರಾಸಾಯನಿಕಗಳು ಯಾವುವು? ರಸಗೊಬ್ಬರಗಳು, ಕೀಟನಾಶಕಗಳು ಮತ್ತು ಪ್ಲಾಸ್ಟಿಕ್. ಸ್ಮಾಗ್ ಅಂದ್ರೆ ಏನು? ಸ್ಮಾಗ್ ಅಂತ ಅಂದ್ರೆ ಹೊಗೆ ಮತ್ತು ಮಂಜಿನ ಮಿಶ್ರಣವನ್ನ ನಾವು ಸ್ಮಾಗ್ ಅಂತ ಹೇಳಿ ಕರಿತೀವಿ. ಇನ್ನು ಅಯೋನೈಸಿಂಗ್ ರೇಡಿಯೇಷನ್ ಅಂದ್ರೆ ಅಯಾನೀಕರಣ ಶಕ್ತಿ ಅಂದ್ರೆ ಏನು? ಪರಮಾಣುಗಳನ್ನ ಅಯಾನೀಕರಿಸುವಂತಹ ಸಾಮರ್ಥ್ಯವನ್ನ ಅಯೋನೈಸೇಷನ್ ರೇಡಿಯೇಷನ್ ಅಂತ ಹೇಳಿ ಹೇಳ್ತೀವಿ. ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವ ಒಂದು ಪ್ರಮುಖ ಅನಿಲ ಯಾವುದು? ದಟ್ ಇಸ್ ಇಂಗಾಲದ ಡೈಆಕ್ಸೈಡ್. ಓಕೆ. ಇಂಗಾಲದ ಡೈಆಕ್ಸೈಡ್ ಏನಿದೆಯಲ್ಲ ಇದು. ಇನ್ನು ಕೈಗಾರಿಕಾ ತ್ಯಾಜ್ಯವು ಪರಿಸರಕ್ಕೆ ಯಾಕೆ ಹಾನಿಕಾರಕವಾಗಿದೆ? ಇಂಡಸ್ಟ್ರಿಯಲ್ ವೇಸ್ಟ್ ಏನಿದೆ ಅದು ಪರಿಸರಕ್ಕೆ ಯಾಕೆ ಹಾನಿಕಾರಿ ಅಂದ್ರೆ ಅದು ವಿಷಕಾರಿ ರಾಸಾಯನಿಕಗಳನ್ನ ಒಳಗೊಂಡಿರುತ್ತೆ. ಅದಕ್ಕೋಸ್ಕರ ಯಾವ ರಾಸಾಯನಿಕ ಪದಾರ್ಥಗಳು ಜೈವಿಕವಾಗಿ ವಿಘಟನೆಗೊಳ್ಳೋದಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಮತ್ತೆ DDT. ಇವು ನೈಸರ್ಗಿಕವಾಗಿ ವಿಘಟನೆಗೊಳ್ಳೋದಿಲ್ಲ. ಯಾವ ನೈಸರ್ಗಿಕ ಅನಿಲವು ಹಸಿರುಮನೆ ಪರಿಣಾಮವನ್ನ ಹೆಚ್ಚಿಸುತ್ತೆ? ನೈಸರ್ಗಿಕ ಅನಿಲ ದಟ್ ಇಸ್ ಮೀಥೇನ್. ಓಕೆ. DDT ಏಕೆ ಪರಿಸರಕ್ಕೆ ಹಾನಿಕಾರಕ? ಯಾಕೆ DDT ಪರಿಸರಕ್ಕೆ ಹಾನಿಕಾರಕ ಅಂದ್ರೆ ಅದು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗೋದ್ರಿಂದ. ಓಕೆ. ಅಂದ್ರೆ ಫುಡ್ ಚೈನ್ ಅಂದ್ರೆ ಫುಡ್ ವೆಬ್ ಅಂತ ಹೇಳ್ತೀವಿ. ಓಕೆ. ಫುಡ್ ಚೈನ್. ಓಕೆ. ಸರಪಳಿ ಫುಡ್ ಚೈನ್ ಏನಿದೆಯಲ್ಲ ಅದರಲ್ಲಿ ಸಂಗ್ರಹ ಆಗೋದ್ರಿಂದ ಇದು ಪರಿಸರಕ್ಕೆ ತುಂಬಾ ಹಾನಿಕರ.
ನೋಡಿ, ಹಸಿರು ಮನೆ ಪರಿಣಾಮಕ್ಕೆ ಪ್ರಮುಖ ಅನಿಲ ಬಂದು ಇಂಗಾಲದ ಡೈಆಕ್ಸೈಡ್. ಬಟ್ ಯಾವ ನೈಸರ್ಗಿಕ ಅನಿಲ ಹಸಿರು ಮನೆ ಪರಿಣಾಮ ಹೆಚ್ಚಿಸುತ್ತೆ ಅಂದ್ರೆ ಅದು ಮೀಥೇನ್. ಓಕೆ, ಎರಡು ಡಿಫ್ರೆನ್ಸ್ ಗೊತ್ತಿರ್ಲಿ. ಓಝೋನ್ ಪದರವು ಯಾವ ಕಿರಣಗಳಿಂದ ಭೂಮಿಯನ್ನ ರಕ್ಷಿಸುತ್ತೆ? ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತೆ. ಜಲಮಾಲಿನ್ಯದಿಂದಾಗಿ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣವಾಗುವಂತ ರಾಸಾಯನಿಕ ಯಾವುದು? ನೋಡಿ, ಜಲಮಾಲಿನ್ಯದಿಂದಾಗಿ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣವಾಗುವಂತ ರಾಸಾಯನಿಕ ಯಾವುದು ಅಂದ್ರೆ ದಟ್ ಇಸ್ ರಸಗೊಬ್ಬರಗಳು. ಸಾರಜನಕ ಮತ್ತು ಗಂಧಕದ ಆಕ್ಸೈಡ್ಗಳು ವಾತಾವರಣದಲ್ಲಿ ಯಾವುದರೊಂದಿಗೆ ಪ್ರತಿಕ್ರಿಯಿಸಿ ಆಮ್ಲ ಮಳೆಗೆ ಕಾರಣವಾಗುತ್ತೆ ಅಂದ್ರೆ ನೀರಿನ ಹನಿಗಳೊಂದಿಗೆ ಅವು ಪ್ರತಿಕ್ರಿಯಿಸಿ. ಫೋಟೋಕೆಮಿಕಲ್ ಸ್ಮಾಗ್ ಹೇಗೆ ಉಂಟಾಗುತ್ತೆ? ನೋಡಿ, ಯಾವಾಗ ಸೂರ್ಯನ ಬೆಳಕು ಮತ್ತು ವಾಹನಗಳಿಂದ ಹೊರಸೂಸುವ ಅನಿಲಗಳ ಪ್ರಕ್ರಿಯೆಯಿಂದ. ಅಂದ್ರೆ ಸೂರ್ಯನ ಬೆಳಕು, ಆಮೇಲೆ ವಾಹನಗಳು ಹೊರಸೂಸುವ ಅನಿಲಗಳು ಅಂದ್ರೆ ವೆಹಿಕಲ್ಸ್ ಏನು ಹೊಗೆ ಬಿಡ್ತಾವಲ್ವಾ ಅದು, ಪ್ಲಸ್ ಸೂರ್ಯನ ಬೆಳಕು, ಈ ಎರಡು ಪ್ರತಿಕ್ರಿಯೆಗಳು ಉಂಟಾದಾಗ ಫೋಟೋಕೆಮಿಕಲ್ ಸ್ಮಾಗು ಉಂಟಾಗುತ್ತೆ. ಓಕೆ, ಯಾವ ರೋಗವು ನೀರನ್ನ ಕಲುಷಿತಗೊಳಿಸುವ ಮರ್ಕ್ಯೂರಿಯಿಂದ ಉಂಟಾಗುತ್ತೆ? ಮೀನಾಮಾಟ ರೋಗ ಅಂತ ಹೇಳ್ತೀವಿ, ಇದು ಕೂಡ ಎಂ, ಮತ್ತೆ ಮರ್ಕ್ಯೂರಿ ಕೂಡ ಎಂ. ಆಮೇಲೆ ಇಟೈ ಬಂದು ಕ್ಯಾಡ್ಮಿಯಂ. ಇದು ಎರಡು ಡಿಫ್ರೆನ್ಸ್ ಗೊತ್ತಿರ್ಲಿ. ಹಾಗೆ ನಿಮ್ಗೆ ಅದ್ರ ಬಗ್ಗೆ ಗೊಂದಲ ಬೇಡ. ಇನ್ನು ಕಾರ್ಬನ್ ಮಾನಾಕ್ಸೈಡ್ ಏಕೆ ಪರಿಸರಕ್ಕೆ ಹಾನಿಕರ? ಕಾರ್ಬನ್ ಮಾನಾಕ್ಸೈಡ್ ಯಾಕೆ ಪರಿಸರಕ್ಕೆ ಹಾನಿಕರ ಅಂದ್ರೆ ಅದು ಒಂದು ವಿಷಕಾರಿ ಅನಿಲ ಕಾರ್ಬನ್ ಮಾನಾಕ್ಸೈಡ್. ಓಕೆ, ಅದಕ್ಕೋಸ್ಕರ. ಇನ್ನು ಯಾವ ರಾಸಾಯನಿಕ ಪದಾರ್ಥಗಳು ಜೈವಿಕ ವಿಘಟನೆಗೊಳ್ಳೋದಿಲ್ಲ ಅಂತ ಇದೆ? ಯಾವ ರಾಸಾಯನಿಕ ಪದಾರ್ಥಗಳು ಜೈವಿಕ ವಿಭಜನೆಗೊಳ್ಳೋದಿಲ್ಲ? ಡಿಟರ್ಜೆಂಟ್ಗಳು, ಆಹಾರ ತ್ಯಾಜ್ಯ, ಕಾಗದ ಬಟ್ಟೆಗಳು. ಇವು ಮೂರು ಕೂಡ ವಿಭಜನೆಗೊಳ್ಳುತ್ತೆ, ಬಟ್ ಡಿಟರ್ಜೆಂಟ್ಗಳು ನಾಟ್. ಪರಿಸರದಲ್ಲಿನ ಯಾವ ಅಂಶವು ಆಹಾರ ಸರಪಳಿಯಲ್ಲಿನ ಜೈವಿಕ ವರ್ಧನೆಗೆ ಕಾರಣವಾಗುತ್ತೆ? ಪರಿಸರದಲ್ಲಿನ ಯಾವ ಅಂಶ ಆಹಾರ ಸರಪಳಿಯಲ್ಲಿನ ಜೈವಿಕ ವರ್ಧನೆಗೆ, ಬಯೋಮೆಗ್ನಿಫಿಕೇಶನ್ಗೆ ಕಾರಣ ಆಗುತ್ತೆ? ಯಾವ ಅಂಶ ಅಂತ ಹೇಳಿದ್ರೆ ವಿಷಕಾರಿ ರಾಸಾಯನಿಕಗಳ ಸಂಗ್ರಹ ಏನಿರುತ್ತೆ ಅದು ಬಯೋಮೆಗ್ನಿಫಿಕೇಶನ್ಗೆ ಕಾರಣ ಆಗುತ್ತೆ, ವಿಷಕಾರಿ ರಾಸಾಯನಿಕಗಳ ಸಂಗ್ರಹ. ಓಕೆ, ಯಾಕೆ ಅಂದ್ರೆ ಅದು ಲಾಸ್ಟ್ ಟ್ರಾಫಿಕ್ ಲೆವೆಲ್ ಅಲ್ಲಿ ಏನಾಗುತ್ತೆ, ಟ್ರಾಫಿಕ್ ಲೆವೆಲ್ ಅಲ್ಲಿ ಅದು ಹೆಚ್ಚು ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಕೈಗಾರಿಕಾ ತ್ಯಾಜ್ಯದಲ್ಲಿ ಕಂಡು ಬರುವಂತ ಯಾವ ಭಾರ ಲೋಹಗಳು ಮಣ್ಣನ್ನ ಕಲುಷಿತಗೊಳಿಸ್ತವೆ? ಕೈಗಾರಿಕಾ ತ್ಯಾಜ್ಯದಲ್ಲಿ ಕಂಡು ಬರುವಂತ ಯಾವ ಭಾರ ಲೋಹಗಳು ಮಣ್ಣನ್ನ ಕಲುಷಿತಗೊಳಿಸ್ತವೆ ಅಂದ್ರೆ ಮಣ್ಣನ್ನ ಕಲುಷಿತಗೊಳಿಸುವಂತಹ ಭಾರ ಲೋಹಗಳು ಒಂದು ಸೀಸಾ ಮತ್ತು ಕ್ಯಾಡ್ಮಿಯಂ. ಇವು ಮಣ್ಣನ್ನ ಕಲುಷಿತಗೊಳಿಸ್ತವೆ. ಕಬ್ಬಿಣ, ತಾಮ್ರ, ಸೋಡಿಯಂ, ಪೊಟ್ಯಾಷಿಯಂ, ಬೆಳ್ಳಿ, ಚಿನ್ನ ಇವ್ಯಾವು ಅಲ್ಲ, ಸೀಸಾ ಮತ್ತು ಕ್ಯಾಡ್ಮಿಯಂ. ಭೂಮಿಯ ತಾಪಮಾನ ಏರಿಕೆಗೆ ಕಾರಣವಾಗುವ ಪ್ರಮುಖ ರಾಸಾಯನಿಕ ಕ್ರಿಯೆ ಯಾವುದು ಅಂದ್ರೆ ಇಂಧನಗಳ ದಹನ. ಇನ್ನು ಫೋಟೋಕೆಮಿಕಲ್ ಸ್ಮಾಗ್ ನ ಮುಖ್ಯ ಘಟಕ ಯಾವುದು ಅಂತ ಹೇಳಿದ್ರೆ ಪ್ಯಾರಾಕ್ಸಿ ಅಸಿಟೈಲ್ ನೈಟ್ರೇಟ್. ಓಕೆ, ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್, ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್, ಪ್ಯಾನ್ ಅಂತ ಹೇಳ್ತೀವಿ. ಇದು ಫೋಟೋಕೆಮಿಕಲ್ ಸ್ಮಾಗ್ ನ ಒಂದು ಮುಖ್ಯ ಘಟಕ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಟಿಇಟಿ ನಲ್ಲಿ ಸಾಕಷ್ಟು ಸಲ ಕೇಳ್ತಾರೆ ಕೂಡ. ಓಕೆ, ಯಾವ ರಾಸಾಯನಿಕವು ಹಸಿರು ಮನೆ ಪರಿಣಾಮವನ್ನ ಹೆಚ್ಚಿಸುತ್ತೆ ಆದ್ರೆ ಅದು ನೈಸರ್ಗಿಕವಾಗಿ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನೈಸರ್ಗಿಕವಾಗಿ ಉತ್ಪತ್ತಿ ಆಗೋದಿಲ್ಲ ಆದ್ರೆ ಅದು ಹಸಿರು ಮನೆ ಪರಿಣಾಮವನ್ನ ಹೆಚ್ಚಿಸುತ್ತೆ. ಓಕೆ, ಯಾವುದು? ದಟ್ ಈಸ್ CFCಗಳು, ಕ್ಲೋರೋಫ್ಲೋರೋ ಕಾರ್ಬನ್ಗಳು. ಇವು ಮೂರದ್ದು ನಿಮ್ಗೆ ಚೆನ್ನಾಗಿ ಮೈಂಡ್ ಅಲ್ಲಿ ಇರ್ಲಿ. ಏನು? ಹಸಿರು ಮನೆ ಪರಿಣಾಮವನ್ನ ಹೆಚ್ಚಿಸುತ್ತೆ ಆದ್ರೆ ಅದು ನೈಸರ್ಗಿಕವಾಗಿ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದ್ರೆ ಅದು CFCಗಳು. ಓಕೆ, ಇನ್ನು ನೈಸರ್ಗಿಕ ಅನಿಲ ಹಸಿರು ಮನೆ ಪರಿಣಾಮ ಹೆಚ್ಚಿಸುತ್ತೆ, ಅದು ಮೀಥೇನ್. ಓಕೆ, ಇನ್ನು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಪ್ರಮುಖ ಅನಿಲ, ಅದಕ್ಕೆ ಕಾರಣವಾಗುವ ಪ್ರಮುಖ ಅನಿಲ, ಕಾರಣವಾಗುವ ಅಂದ್ರೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಪ್ರಮುಖ ಅನಿಲ ಅಂತ ಕೇಳಿದಾಗ ಅದು ಇಂಗಾಲದ ಡೈಆಕ್ಸೈಡ್ ಆಗ್ಬೇಕು. ಅಂದ್ರೆ ಹಸಿರು ಮನೆಗೆ ಕಾರಣ ಆಗುವಂತದ್ದು ಬಂದು ಇಂಗಾಲದ ಡೈಆಕ್ಸೈಡ್. ಓಕೆ, ಯಾವ ರಾಸಾಯನಿಕವು ಹಸಿರು ಮನೆ ಪರಿಣಾಮವನ್ನು ಹೆಚ್ಚಿಸುತ್ತೆ ಅದು ನೈಸರ್ಗಿಕವಾಗಿ ಅದು ಉತ್ಪತ್ತಿ ಆಗೋದಿಲ್ಲ ಅಂದ್ರೆ ಅದು CFCಗಳು. ಇನ್ನು ಕೀಟನಾಶಕಗಳ ಹೆಚ್ಚಿಗೆ ಬಳಕೆಯಿಂದ ಮಣ್ಣಿಗೆ ಯಾವ ಹಾನಿ ಆಗುತ್ತೆ ಅಂದ್ರೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ. ಯೂಟ್ರೋಫಿಕೇಶನ್ಗೆ ಕಾರಣವಾಗುವ ಪ್ರಮುಖ ಪೋಷಕಾಂಶಗಳು ಯಾವುವು ಅಂತ ಹೇಳಿದ್ರೆ ನೈಟ್ರೋಜನ್ ಮತ್ತು ಫಾಸ್ಫರಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಯೂಟ್ರೋಫಿಕೇಶನ್ ಬಗ್ಗೆ ಪ್ರಶ್ನೆ ಬಂದಿದೆ. ಅದ್ರ ಜೊತೆಗೆ ಇಯರ್ ಆಫ್ಟರ್ ಇಯರ್ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಯೂಟ್ರೋಫಿಕೇಶನ್ಗೆ ಕಾರಣವಾಗುವ ಪ್ರಮುಖ ಪೋಷಕಾಂಶಗಳು ಬಂದ್ಬಿಟ್ಟು ದಟ್ ಇಸ್ ನೈಟ್ರೋಜನ್ ಮತ್ತು ಫಾಸ್ಫರಸ್. ಓಕೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೈಟ್ರೋಜನ್ ಮತ್ತು ಫಾಸ್ಫರಸ್. ಓಕೆ,
ಕೈಗಾರಿಕೆಗಳಿಂದ ಹೊರಬರುವಂತ ಭಾರಲೋಹಗಳು ಮಣ್ಣು ಮತ್ತು ನೀರಿನಲ್ಲಿ ಸಂಗ್ರಹವಾದಾಗ ಏನಾಗುತ್ತೆ? ಅದು ಜೈವಿಕ ವರ್ಧನೆಗೆ ಕಾರಣವಾಗುತ್ತೆ. ಕೈಗಾರಿಕೆಗಳಿಂದ ಹೊರಬರುವಂತ ಭಾರಲೋಹಗಳು ಮಣ್ಣು ಮತ್ತು ನೀರಿನಲ್ಲಿ ಸಂಗ್ರಹವಾದಾಗ, ಓಕೆ, ಮಣ್ಣು ಮತ್ತು ನೀರಿನಲ್ಲಿ ಸಂಗ್ರಹವಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಜೈವಿಕ ವರ್ಧನೆಗೆ ಕಾರಣ ಆಗ್ತವೆ. ಓಕೆ, ಮೀನ್ಸ್ ಬಯೋಮ್ಯಾಗ್ನಿಫಿಕೇಶನ್ಗೆ ಕಾರಣ ಆಗ್ತವೆ. ಇನ್ನು ಯಾವ ರಾಸಾಯನಿಕವು ವಾಯುಮಂಡಲದಲ್ಲಿ ಹಸಿರುಮನೆ ಪರಿಣಾಮವನ್ನ ಉಂಟು ಮಾಡೋದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನೈಟ್ರೋಜನ್. ವಿಕಿರಣ ಮಾಲಿನ್ಯ ಅಂದ್ರೇನು? ರೇಡಿಯೇಷನ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣವಾಗುವಂತಹ ರಾಸಾಯನಿಕ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಯುರೇನಿಯಂ. ಓಕೆ, ಇವನ್ನೆಲ್ಲ ಆಕ್ಟಿನೈಡ್ಸ್ ಅಂತ ಹೇಳ್ತೀವಿ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರ್ತವೆ. ಯಾವ ಹಸಿರುಮನೆ ಅನಿಲವು ಕಡಿಮೆ ಹಸಿರುಮನೆ ಪರಿಣಾಮವನ್ನ ಉಂಟು ಮಾಡುತ್ತೆ ಆದ್ರೆ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ? ಯಾವ ಅನಿಲ ಅಂದ್ರೆ ಕಡಿಮೆ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತೆ ಆದ್ರೆ ಹೆಚ್ಚು ಪ್ರಮಾಣದಲ್ಲಿ ಅದು ಇರುತ್ತೆ ಅಂದ್ರೆ ಪ್ರಮುಖವಾದದ್ದು ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಕೈಗಾರಿಕಾ ಕ್ರಾಂತಿಯ ನಂತರ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಯಾಕೆ ಹೆಚ್ಚಾಗಿದೆ? ಅಂದ್ರೆ ಕೈಗಾರಿಕಾ ಕ್ರಾಂತಿ ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಯಾಕೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಪಳಿಯುಳಿಕೆ ಇಂಧನಗಳ ಬಳಕೆಯಿಂದ ಇದು ಜಾಸ್ತಿ ಆಗಿದೆ. ಕೃಷಿ ಭೂಮಿಯಲ್ಲಿ ಹೆಚ್ಚು ರಸಗೊಬ್ಬರಗಳ ಬಳಕೆಯಿಂದ ಯಾವ ಮಾಲಿನ್ಯ ಉಂಟಾಗುತ್ತೆ? ಜಲ ಮಾಲಿನ್ಯ ಉಂಟಾಗುತ್ತೆ. ಯಾವ ರಾಸಾಯನಿಕವು ಆಹಾರವನ್ನ ಸಂರಕ್ಷಿಸಲು ಬಳಸಲ್ಪಡುತ್ತೆ? ಅಂದ್ರೆ ಯಾವ ಒಂದು ರಾಸಾಯನಿಕವನ್ನ ಆಹಾರವನ್ನ ಸಂರಕ್ಷಿಸೋದಕ್ಕೆ ಬಳಸ್ತಾರೆ ಆದ್ರೆ ಅದೇ ಹೆಚ್ಚಾದ್ರೆ ಅಂದ್ರೆ ಆಹಾರವನ್ನ ಸಂರಕ್ಷಿಸೋದಕ್ಕೆ ಏನ್ ಬಳಸ್ತಾರೆ ಅದನ್ನೇ ಅತಿ ಹೆಚ್ಚಾಗಿ ನಾವು ಬಳಸಿದ್ರೆ ಅದು ವಿಷಕಾರಿ ಆಗ್ಬಹುದು. ಅಂಥದ್ದು ಯಾವುದು ಅಂದ್ರೆ ಬೆಂಜಾಯಿಕ್ ಆಮ್ಲ. ಓಕೆ, ಫಾರ್ ಎಕ್ಸಾಂಪಲ್ ಸೋಡಿಯಂ ಬೆಂಜಾಯಿಡ್. ಇನ್ನು ಹಸಿರುಮನೆ ಪರಿಣಾಮದ ಮುಖ್ಯ ಕಾರಣ ಏನು? ಹಸಿರುಮನೆ ಪರಿಣಾಮದ ಮುಖ್ಯ ಕಾರಣ ಏನು ಅಂದ್ರೆ ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳ ಸಂಗ್ರಹವೇ ಅದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ನದಿಗಳು ಮತ್ತು ಕೆರೆಗಳಲ್ಲಿ ಯೂಟ್ರೋಫಿಕೇಶನ್ ಯಾಕೆ ಸಂಭವಿಸುತ್ತೆ? ನದಿಗಳು ಮತ್ತೆ ಕೆರೆಗಳಲ್ಲಿನೇ ಯಾಕೆ ಇದು ಸಂಗ್ರಹಿಸುತ್ತೆ ಅಂದ್ರೆ ನೀರಿನಲ್ಲಿ ಸಸ್ಯಗಳು ಮತ್ತು ಸೂಕ್ಷ್ಮ ಜೀವಿಗಳು ಹೆಚ್ಚಾದಾಗ, ಆಮೇಲೆ ನೀರಿನಲ್ಲಿ ಪಾಚಿಯ ಬೆಳವಣಿಗೆ ಆದಾಗ. ಓಕೆ, ಯಾವ ಲೋಹವು ನೀರನ್ನ ಕಲುಷಿತಗೊಳಿಸಿ ಮೀನಮಾಟ ರೋಗಕ್ಕೆ ಕಾರಣವಾಗುತ್ತೆ ಅಂದ್ರೆ ದಟ್ ಇಸ್ ಮರ್ಕ್ಯುರಿ. ಯಾವ ರಾಸಾಯನಿಕವು ಸಿಎಫ್ಸಿಯಲ್ಲಿದೆ ಮತ್ತು ಓಝೋನ್ ಪದರವನ್ನ ನಾಶಪಡಿಸುತ್ತೆ ಅಂದ್ರೆ ದಟ್ ಇಸ್ ಕ್ಲೋರಿನ್. ಪರಿಸರದಲ್ಲಿನ ಹಾನಿಕರ ರಾಸಾಯನಿಕಗಳನ್ನ ಯಾವ ಜೀವಿಗಳು ಹೀರಿಕೊಳ್ತವೆ ಅಂದ್ರೆ ಹಾನಿಕಾರಕ ರಾಸಾಯನಿಕಗಳನ್ನ ಸಸ್ಯಗಳು, ಬ್ಯಾಕ್ಟೀರಿಯಾಗಳು, ಪ್ರಾಣಿಗಳು ಇವೆಲ್ಲವೂ ಕೂಡ ಹೀರ್ಕೊಳ್ತವೆ. ಓಕೆ, ಇನ್ನು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗುವ ಒಂದು ಪ್ರಮುಖ ಅನಾನುಕೂಲ ಏನು? ಸಸ್ಯಗಳ ಬೆಳವಣಿಗೆಗೆ ಹಾನಿ. ಓಕೆ, ಇದು ಒಂದು ಮಣ್ಣಿನ ಮಾಲಿನ್ಯ ಏನಾದ್ರೂ ಆದ್ರೆ ಸಸ್ಯಗಳು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಝೋನ್ ಪದರವು ಹಾನಿಗೆ ಒಳಗಾದ್ರೆ ಅದು ಯಾವ ಪರಿಣಾಮಗಳಿಗೆ ಕಾರಣ ಆಗುತ್ತೆ? ನೋಡಿ, ಓಝೋನ್ ಪದರ ಏನಾದ್ರೂ ಹಾನಿಗೊಳಗಾದ್ರೆ ಚರ್ಮದ ಕ್ಯಾನ್ಸರ್ ಮತ್ತೆ ಕಣ್ಣಿನ ಒಂದು ಕ್ಯಾನ್ಸರ್ ಅಥವಾ ಕಣ್ಣಿನ ಸಮಸ್ಯೆಗಳು ಬರ್ಬೋದು. ಓಕೆ, ಯಾವ ರಾಸಾಯನಿಕವು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಆದ್ರೆ ಅದು ನೈಸರ್ಗಿಕವಾಗಿ ಭೂಮಿಯಲ್ಲಿ ಇರುತ್ತೆ? ಯಾವುದು ನೈಸರ್ಗಿಕವಾಗಿ ಭೂಮಿಯಲ್ಲಿ ಇರುತ್ತೆ? ದಟ್ ಈಸ್ ಸಲ್ಫರ್ ಡೈಆಕ್ಸೈಡ್. ಓಕೆ, ಯಾವ ರಾಸಾಯನಿಕವು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ? ವಾಯು ಮಾಲಿನ್ಯಕ್ಕೆ ಕಾರಣವಾಗುವಂತದ್ದು ಸಲ್ಫರ್ ಡೈಆಕ್ಸೈಡ್. ಇದು ಭೂಮಿಯಲ್ಲಿ ನೈಸರ್ಗಿಕವಾಗಿ ಇರುತ್ತೆ. ಆಹಾರ ಸರಪಳಿಯಲ್ಲಿ ಯಾವ ರಾಸಾಯನಿಕಗಳು ಜೈವಿಕ ವರ್ಧನೆಗೆ ಒಳಗಾಗೋದಿಲ್ಲ? ಆಹಾರ ಸರಪಳಿಯಲ್ಲಿ ಯಾವ ರಾಸಾಯನಿಕ? ಡಿಡಿಟಿ ಹೌದು, ಮರ್ಕ್ಯುರಿ ಹೌದು, ಸೀಸಾ ಹೌದು, ಬಟ್ ನೀರು ಸಕ್ಕರೆ ಅಲ್ಲ. ಯಾವ ಅನಿಲವನ್ನ ಜೀವರಕ್ಷಕ ಅಂತ ಹೇಳಿ ಕರೀತಾರೆ? ಆಮ್ಲಜನಕವನ್ನ ಜೀವರಕ್ಷಕ ಅಂತ ಹೇಳಿ ಕರೀತಾರೆ, ಆಕ್ಸಿಜನ್ ಅನ್ನ. ಕೃಷಿಯಲ್ಲಿ ಯಾವ ರಾಸಾಯನಿಕಗಳು ಯೂಟ್ರೋಫಿಕೇಶನ್ ಅನ್ನ ಹೆಚ್ಚಿಸ್ತವೆ? ಇವಾಗ ಕೃಷಿ, ಅಗ್ರಿಕಲ್ಚರ್ ಅಲ್ಲಿ ಯಾವ ರಾಸಾಯನಿಕಗಳು ಅಂದ್ರೆ ಕೃಷಿಯಲ್ಲಿ ಯಾವ ರಾಸಾಯನಿಕಗಳನ್ನ ಯೂಸ್ ಮಾಡೋದ್ರಿಂದ ಯೂಟ್ರೋಫಿಕೇಶನ್ ಹೆಚ್ಚಾಗುತ್ತೆ ಅಂದ್ರೆ ದಟ್ ಇಸ್ ರಸಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ. ಪ್ಲಾಸ್ಟಿಕ್ ಯಾವ ರೀತಿಯ ವಸ್ತು ಆಗಿದೆ? ಇದು ಒಂದು ಜೈವಿಕ ವಿಘಟನೆಗೊಳ್ಳದ ಅಂದ್ರೆ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಜಲಮೂಲಗಳಲ್ಲಿ ಡಿಡಿಟಿ ಯಾಕೆ ಹೆಚ್ಚು ಹಾನಿಕಾರಕ? ನೋಡಿ, ಜಲಮೂಲಗಳಲ್ಲಿ ಡಿಡಿಟಿ ಯಾಕೆ ಅದು ಹೆಚ್ಚು ಕಾರಕ ಅಂತ ಹೇಳಿದ್ರೆ ಜಲಮೂಲದಲ್ಲಿ ಅಂತ ಹೇಳಿದ್ರೆ ಅದು ನೀರಿನಲ್ಲಿ ಕರಗೋದಿಲ್ಲ, ಅದಕ್ಕೋಸ್ಕರ ಅದು ಹೆಚ್ಚು ಹಾನಿಕಾರಕ. ಇನ್ನು ಯಾವ ರೀತಿಯ ಮಣ್ಣಿನ ಮಾಲಿನ್ಯವು ರಾಸಾಯನಿಕವಾಗಿ ಮಣ್ಣಿನ ಗುಣಲಕ್ಷಣಗಳನ್ನ ಬದಲಾಯಿಸುತ್ತೆ? ನೋಡಿ, ಯಾವ ರೀತಿಯ ಮಣ್ಣಿನ ಮಾಲಿನ್ಯ ರಾಸಾಯನಿಕವಾಗಿ ಮಣ್ಣಿನ ಗುಣಲಕ್ಷಣವನ್ನ ಬದಲಾಯಿಸುತ್ತೆ ಅಂದ್ರೆ ರಾಸಾಯನಿಕಗಳನ್ನ ಯೂಸ್ ಮಾಡೋದ್ರಿಂದ. ಯಾವ ರಾಸಾಯನಿಕವು ಓಝೋನ್ ಪದರವನ್ನ ನಾಶ ಮಾಡುತ್ತೆ ಆದ್ರೆ ಹಸಿರು ಮನೆ ಅನಿಲವನ್ನ ಅಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಕ್ಲೋರಿನ್.
ಜೈವಿಕ ವರ್ಧನೆಯಲ್ಲಿ ಯಾವ ರಾಸಾಯನಿಕವು ಹೆಚ್ಚು ಸಂಗ್ರಹವಾಗುತ್ತೆ? ನೋಡಿ, ಸೀಸ ಆಗಿರ್ಬೋದು, ಮರ್ಕ್ಯೂರಿ ಆಗಿರ್ಬೋದು, DDT ಆಗಿರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿನ ಸಂಗ್ರಹ ಆಗತ್ತೆ. ರಾಸಾಯನಿಕಗಳಿಂದ ಉಂಟಾಗುವ ಆಮ್ಲಮಳೆಯು ಯಾವ ಕಲ್ಲುಗಳನ್ನ ನಾಶ ಮಾಡುತ್ತೆ ಅಂತ ಹೇಳಿದ್ರೆ ಸುಣ್ಣದ ಕಲ್ಲು, ಗ್ರಾನೈಟ್, ಮರಳುಗಳು, ಅಮೃತಶಿಲೆ. ನೋಡಿ, ಅಮೃತಶಿಲೆಯಂತಹ ಕಲ್ಲುಗಳನ್ನ ನಾಶ ಮಾಡುವಂತಹ ಶಕ್ತಿ ಈ ಒಂದು ಆಮ್ಲಮಳೆಗೆ ಇದೆ. ಸೊ ಹಾಗಾಗಿ ನಾವು ವಾಯು ಮಾಲಿನ್ಯ, ಜಲ ಮಾಲಿನ್ಯ ಅದೇನ್ ಕಂಟ್ರೋಲ್ಸ್ ಇದೆ ಆ ಮೆಜರ್ಸ್ ಅನ್ನು ನಾವು ಫಾಲೋ ಮಾಡಬೇಕು. ಸಂಪೂರ್ಣ ಪರಿಸರ ನಾಶಕ್ಕೆ ಕಾರಣವಾಗುವಂತ ಒಂದು ಪ್ರಮುಖ ರಾಸಾಯನಿಕ ಯಾವುದು? ಸಂಪೂರ್ಣ ಪರಿಸರ ನಾಶ. ನೋಡಿ, ಸಂಪೂರ್ಣ ಪರಿಸರ ನಾಶಕ್ಕೆ ಕಾರಣವಾಗುವಂತಹ ರಾಸಾಯನಿಕ ಯಾವುದು ಅಂದ್ರೆ ಪೆಟ್ರೋಲಿಯಂ, ಪ್ಲಾಸ್ಟಿಕ್, ನ್ಯೂಕ್ಲಿಯರ್ ತ್ಯಾಜ್ಯ, ರಸಗೊಬ್ಬರಗಳು. ಯಾವುದು? ನ್ಯೂಕ್ಲಿಯರ್ ತ್ಯಾಜ್ಯ, ನ್ಯೂಕ್ಲಿಯರ್ ವೇಸ್ಟ್ ಏನಿದೆಯಲ್ಲ, ದಟ್ ಇಸ್ ದಟ್ ಮಚ್ ಹಾರಿಬಲ್. ಯಾವ ಲೋಹವು ಗಣಿಗಾರಿಕೆಯಿಂದ ನೀರನ್ನ ಕಲುಷಿತಗೊಳಿಸುತ್ತೆ? ಗಣಿಗಾರಿಕೆಯಿಂದ ನೀರನ್ನ ಕಲುಷಿತಗೊಳಿಸೋದು ಯಾವುದು? ಚಿನ್ನದ ಗಣಿಗಾರಿಕೆ ಇದೆ, ಬೆಳ್ಳಿ, ಆರ್ಸೆನಿಕ್, ತಾಮ್ರ ಎಲ್ಲ ಇದೆ. ಬಟ್ ಯಾವ ಲೋಹ ಗಣಿಗಾರಿಕೆಯಿಂದ ನೀರನ್ನ ಕಲುಷಿತಗೊಳಿಸುತ್ತೆ ಅಂದ್ರೆ ದಟ್ ಇಸ್ ಆರ್ಸೆನಿಕ್. ಓಕೆ, ಆರ್ಸೆನಿಕ್ ಏನಿದೆ ಇದು ಗಣಿಗಾರಿಕೆಯಿಂದ ನೀರನ್ನು ಕಲುಷಿತಗೊಳಿಸುತ್ತೆ. ಯಾವ ರಾಸಾಯನಿಕವು ವಾಹನಗಳಿಂದ ಹೊರಬರುತ್ತೆ ಮತ್ತು ಶ್ವಾಸಕೋಶದ ಸಮಸ್ಯೆಯನ್ನ ಉಂಟು ಮಾಡುತ್ತೆ? ವಾಹನಗಳಿಂದ ಯಾವ ರಾಸಾಯನಿಕ ಹೊರಬರುತ್ತೆ? ಸಲ್ಫರ್ ಡೈಆಕ್ಸೈಡ್ ಹೊರಬರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ, ನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ಸೊ ಇವೆಲ್ಲವೂ ಕೂಡ ಇವೆಲ್ಲಾ ರಾಸಾಯನಿಕಗಳು ವಾಹನಗಳಿಂದ ಹೊರಬರುತ್ತೆ ಮತ್ತು ಶ್ವಾಸಕೋಶದ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಯಾವ ರಾಸಾಯನಿಕವು ಜೈವಿಕ ವಿಘಟನೆಯಾಗಿದೆ? DDT ಅಂತೂ ಆಗಿಲ್ಲ, ಪ್ಲಾಸ್ಟಿಕ್ ಆಗಿಲ್ಲ, ಸೆಲ್ಯುಲೋಸು ಏನು ಇದು ಜೈವಿಕ ವಿಘಟನೀಯವಾಗಿದೆ. ಓಕೆ, ಮತ್ತೆ ಸೀಸ ಇದು ಜೈವಿಕ ವಿಘಟನೆ ಅಲ್ಲ. ಸೊ ಸೆಲ್ಯುಲೋಸ್ ಏನಿದೆ ಇದು ಜೈವಿಕ ವಿಘಟನೀಯವಾಗಿದೆ. ಮೀನ್ಸ್ ಇಟ್ ಇಸ್ ಈಸಿಲಿ ಡಿಗ್ರೇಡಬಲ್. ಓಕೆ, ಇನ್ನು ಯಾವ ದೇಶವು ಕ್ಯೋಟೋ ಪ್ರೋಟೋಕಾಲ್ ಅನ್ನ ಅನುಮೋದಿಸಿಲ್ಲ? ನೋಡಿ, ಭಾರತ ಅನುಮೋದಿಸಿದೆ, ಚೀನಾ, ರಷ್ಯಾ ಎಲ್ಲ ಅನುಮೋದಿಸಿದೆ. ಬಟ್ ಕ್ಯೋಟೋ ಪ್ರೋಟೋಕಾಲ್ ಅಂದ್ರೇನು? ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈ ಕ್ಯೋಟೋ ಪ್ರೋಟೋಕಾಲ್ ಅನ್ನ ಅಮೆರಿಕ ಅನುಮೋದಿಸಿಲ್ಲ. ಆಮ್ಲ ಮಳೆಯನ್ನ ತಡೆಯೋದಕ್ಕೆ ಯಾವ ವಿಧಾನವನ್ನ ಬಳಸಲಾಗುತ್ತೆ? ಆಮ್ಲ ಮಳೆಯನ್ನ ತಡೆಯೋದಕ್ಕೆ ಯಾವ ವಿಧಾನವನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನ ಕಡಿಮೆ ಮಾಡೋದ್ರ ಮುಖಾಂತರ. ಯಾವುದು? ಈ ಸಲ್ಫರ್ ಡೈಆಕ್ಸೈಡ್ ಏನಿದೆಯಲ್ಲ, ಈ ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನ ಕಡಿಮೆ ಮಾಡೋದ್ರಿಂದ ಈ ಆಮ್ಲ ಮಳೆಯನ್ನ ತಡೆಗಟ್ಟಬಹುದು. ಓಕೆ, ಸೊ ಇಲ್ಲಿಯವರೆಗೂ ನಾವು ಇಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ. ನೀವೇ ನೋಡ್ಬೋದು ಅಂದ್ರೆ ಇಲ್ಲಿಯವರೆಗೂ ಏನೆಲ್ಲ TET ಕ್ವೆಶ್ಚನ್ ಪೇಪರ್ಸ್ ಇದೆ, ಇದ್ರೊಳಗಡೆ ಎಷ್ಟು ಕ್ವೆಶನ್ಸ್ ಅದ್ರಲ್ಲಿ ಬಂದಿದೆ, ಮತ್ತೆ ಮುಂದೆ ಒಂದೇ ಪ್ರಶ್ನೆನ ಯಾವ ತರ ಬೇಕಾದ್ರೂ ಕೇಳ್ಬೋದು. ಓಕೆ, ಸೊ ಇವನ್ನೆಲ್ಲ ತಿಳ್ಕೊಂಡಿದ್ರೆ ನಿಮ್ಗೆ ಅನಲೈಸ್ ಮಾಡೋದಕ್ಕೆ ವೆರಿ ಈಸಿ ಅಂತ ಅನ್ಸುತ್ತೆ. ಓಕೆ, ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಓಕೆ, ಹ್ಯಾಪಿ ರೀಡಿಂಗ್. ಥ್ಯಾಂಕ್ ಯು.